Hi fam, welcome back to my new vlog. ಶೈಲಾ ರಮೇಶ್ ಯೂಟ್ಯೂಬ್ ಚಾನಲ್. ಸೊ ಫ್ಯಾಮ್ ಇದು ಬಂದು ಮಂಡೇ ವ್ಲಾಗ್ ಆಗಿರುತ್ತೆ. ಸೋಮವಾರ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಮಾರ್ನಿಂಗ್ ತುಂಬಾ ಫ್ರೆಶಸ್ ಆಗಿ ಶುರುವಾಯಿತು ಅಂತಲೇ ಹೇಳ್ಬೋದು. ಬೇಗ ಎದ್ದು ಆಸ್ ಯೂಶುವಲ್ ಇದ್ದಿದ್ದೆ ಕೆಲಸ ಇತ್ತು. ಅಂದರೆ ನಾವು ಇವಾಗ ಮಾರಿ ಹಬ್ಬದ್ದು ಸೀಸನ್ ಬಂದರೆ ಹೆಣ್ಮಕ್ಳುಗಳಿಗೆ ಯಪ್ಪ ಅನ್ನಿಸ್ಬಿಡುತ್ತೆ. ಹಬ್ಬದ ದಿನ ಚೆಂದ ರೆಡಿಯಾಗಿ ಓಡಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ಮನೆ ಕ್ಲೀನಿಂಗ್ ಕೆಲಸ ಮುಗಿಸೋಷ್ಟರಲ್ಲಿ ಸಾಕಾಗೋಗುತ್ತೆ. ನಮಗೂ ಕೂಡ ನಾಳೆ ಮಾರಿ ಹಬ್ಬ ಇರೋದ್ರಿಂದ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಹಂಗಾಗಿ 2 ಡೇಸು ವ್ಲಾಗ್ ಬರಲಿಲ್ಲ. ಈಗ ಕಂಪ್ಲೀಟಾಗಿ ಕೆಲಸ ಎಲ್ಲ ಮುಗಿಸಿ ಇವತ್ತು ಅಂದರೆ ಮಂಡೇ ಮಾರ್ನಿಂಗೇ ಪೂಜೆ ಎಲ್ಲ ಮುಗಿಸಿ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ತಿಂಡಿಗೆ ಬಂದು ಪುಳಿಯೋಗರೆ ಮಾಡೋಣ ಅಂತ ಹೇಳಿ ರೆಡಿ ಮಾಡಿದ್ದೀನಿ. ನನ್ನ ಮಗನಿಗೆ ಆಲೂ ಗಂಜಿನ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಈ ರೀತಿಯಲ್ಲಿ ಇವತ್ತಿನ ಒಂದು ಡೇ ಶುರುವಾಗಿದೆ ಅಂತಲೇ ಹೇಳ್ಬೋದು. ಇವತ್ತಿನ ದಿನ ಪೂರ್ತಿ ಯಾವ ರೀತಿಯಲ್ಲಿ ಹೋಗುತ್ತೆ, ಏನೇನೆಲ್ಲ ಆಗುತ್ತೆ, ಹಾಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಇದನ್ನು ನಾನು ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ನ ಮಾಡ್ತೀನಿ. ಅದನ್ನು ನೋಡೋದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ಪ್ಲೀಸ್ ಫಾಮ್ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಆಯಿತಾ. ಎಲ್ಲೂ ಕೂಡ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡ್ತಾ ಇರಿ. ಆದಷ್ಟು ಬೇಗ ಸಿಗ್ತೀನಿ ಮತ್ತೆ. ದೇವಸ್ಥಾನಕ್ಕೆ ಹೋಗೋದಕ್ಕೂ ಮೊದಲು ಸ್ವಲ್ಪ ಹೂವು ತೊಗೋಬೇಕಾಗಿತ್ತು. ಪೂಜೆ ಸಾಮಾನೆಲ್ಲ ಮನೆಯಲ್ಲೇ ತೊಗೊಂಡಿದ್ದೆ. ಹೂವೊಂದು ಅಲ್ಲೇ ಹೋಗ್ಬೇಕಾದ್ರೆ ಒಂದು ವೇನಲ್ಲಿ ತೊಗೊಳ್ಳೋಣ ಬಾ ಅಂತ ಹೇಳಿ ಕರ್ಕೊಂಡು ಬಂದರು. ಸರಿ ಅಂತೇಳಿ ಬಂದ್ವಿ. ಇಲ್ಲಿ ಮುಡ್ಕೊಳ್ಳೋದಕ್ಕೆ ಮತ್ತು ದೇವ್ರಿಗೆ ಹಾರಗಳು ಎಲ್ಲನೂ ತೊಗೊಂಡು ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಮೊದಲು ಗಂಗಾ ಸ್ನಾನಕ್ಕೆ ಹೋಗಿ ಗಂಗಾ ಪೂಜೆನ ಮಾಡ್ಕೊಂಡ್ವಿ. ಅದು ಯಾವುದೇ ಥರದ ವೀಡಿಯೋನ ಮಾಡ್ಕೊಂಡಿಲ್ಲ, ಮರ್ತ್ಕೊಬಿಟ್ವಿ. ಗಂಗಾಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಏನು ಉರಿಗದ್ದಿಗೆ ಅಂತ ಇರುತ್ತೆ, ಸಿದ್ದಪ್ಪಾಜಿ ಉರಿಗದ್ದಿಗೆ ಅಂತ ಏನಿರುತ್ತೆ ಅಲ್ಲಿಗೆ ಬಂದು ಫಸ್ಟಿಗೆ ಪೂಜೆ ಸಾಮಾನು ಏನು ತಂದಿರ್ತೀವಿ ಅದನ್ನು ಕೊಟ್ಟು ಪೂಜೆನ ಮಾಡಿಸ್ಕೊಳ್ಳುವಂಥದ್ದು. ಇವತ್ತಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಅಂತಲೇ ಹೇಳ್ಬೋದು. ಇವತ್ತಿಷ್ಟು ರಶ್ ಇತ್ತಾ ಇಲ್ಲ ನಾವು ಲೇಟಾಗಿ ಬಂದಿದ್ದಕ್ಕೆ ಯಾವಾಗಲೂ ಲೇಟಾಗಿ ಇಷ್ಟು ರಶ್ ಇರ್ತಾರೆ ಅಂತ ಗೊತ್ತಿಲ್ಲ. ನಾವು ಯಾವಾಗಲೂ ಅಂದರೆ ಪ್ರತಿ ವರ್ಷ ಕೂಡ ನಾವು ಬೆಳಗ್ಗೆ ಒಂದು 8 ಗಂಟೆ 7 ಗಂಟೆ 7:30 ಮನೆ ಬಿಟ್ಟರೆ ದೇವಸ್ಥಾನಕ್ಕೆ ಬಂದು ಪೂಜೆ ಮುಗಿಸ್ಕೊಂಡು ತಿಂಡಿ ಟೈಮ್ಗೆಲ್ಲ ಆಲ್ಮೋಸ್ಟು ನಾವು ಹೊರಟುಬಿಟ್ಟಿರ್ತೀವಿ ಆ ಕಡೆಯಿಂದ. ಆದರೆ ನಾವು ಇವತ್ತು ಬಂದಿದ್ದೇನೆ 10:30 ಆಗಿತ್ತು ನಾವು ಮನೆ ಬಿಟ್ಟಾಗಲೇ. ಯಾಕೆ ಅಂತ ಹೇಳಿದರೆ ನಾವು ಮನೆ ಕನ್ಸ್ಟ್ರಕ್ಷನ್ ನಡೆಸ್ತಾ ಇರೋದ್ರಿಂದ ಕೆಲಸದವ್ರೆಲ್ಲರೂ ಏನು ಬರ್ತಾರಲ್ಲ ಅವರಿಗೆಲ್ಲ ಏನು ಬೇಕು, ಏನಾದರೂ ಸಾಮಾನು ತರಿಸ್ಕೊಡ್ಬೇಕಾ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಮತ್ತು ಅವ್ರಿಗೆ ಟೀ ಎಲ್ಲ ಮಾಡಿ ಫ್ಲಾಸ್ಕಿಗೆ ಹಾಕಿ ಕೊಟ್ಟು ಹೊರಡುವಷ್ಟರಲ್ಲಿ 10:30 ಅರೌಂಡ್ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಿಂದ ದೇವಸ್ಥಾನಕ್ಕೆ ಬರುವಷ್ಟರಲ್ಲಿ 11:30 ಈ ಥರ ಆಗೋಗಿತ್ತು. ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇತ್ತು ಇವತ್ತು. ಈ ಬಿಸಿಲು ಜೊತೆಗೆ ಈ ರಶ್ಗೆ ಎಷ್ಟೊತ್ತಿಗಪ್ಪ ಪೂಜೆ ಮಾಡಿಸ್ಕೊಂಡು ಹೋಗೋದು ಅನ್ನೋಂಗೆ ಆಗಿಬಿಟ್ಟಿತ್ತು. ನೋಡ್ತಿದ್ದೀರಲ್ಲ ಒಂದೊಂದೇ ಸ್ವಲ್ಪ ಒಂದೊಂದು ಬ್ಯಾಚ್ ರೀತಿಯಲ್ಲಿ ಒಳಗಡೆ ಬಿಟ್ಟು ಕ್ಲೋಸ್ ಮಾಡ್ತಾಯಿದ್ರು. ನಾವು ಇಲ್ಲಿ ಕ್ಯೂ ಅಲ್ಲಿ ಬಿಸಿಲಲ್ಲಿ ನಿಂತಿದ್ದೀವಿ. ಮೊದಲು ಗಂಗಾ ಸ್ಥಾನಕ್ಕೆ ಹೋಗಿ ಅಲ್ಲಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಗಂಗಾ ಪೂಜೆನ ಮಾಡಿಕೊಂಡು ಇವಾಗ ಉರಿಗದ್ದಿಗೆ ಹತ್ರ ಬಂದು ಅಲ್ಲಿ ದರ್ಶನ ಮಾಡಿಕೊಂಡು ಚೆನ್ನಾಗಿತ್ತು. ಹೂವಿನ ಅಲಂಕಾರನ ಉರಿಗದ್ದಿಗೆ ಮೇಲೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಯಿತು ಅದನ್ನು ನೋಡಿಬಿಟ್ಟು. ನಾವು ಬರುವಷ್ಟರಲ್ಲಿ ಸ್ವಾಮಿಗಳು ಅಂದರೆ ಉರಿಗದ್ದಿಗೆ ಮೇಲೆ ಏನು ಕುತ್ಕೋತಾರಲ್ಲ ಆ ಸ್ವಾಮಿಗಳು ಕೂಡ ಬಂದಿದ್ರಂತೆ. ಇನ್ನೊಂದು 10 to 15 ಮಿನಿಟ್ಸ್ ಬೇಗ ಬಂದಿದ್ದಿದ್ರೆ ನಮಗೂ ಕೂಡ ಅವ್ರ ದರ್ಶನ ಆಗ್ತಿತ್ತು. ಆದರೆ ಏನು ಮಾಡೋದು, ಸ್ವಲ್ಪ ಲೇಟ್ ಆಗೋಯ್ತು ಅಂತಲೇ ಹೇಳ್ಬೋದು. ನಾವು ಬಂದು ದರ್ಶನ ಮಾಡ್ಕೊಂಡು ಹೊರಗಡೆ ಹೋದ್ಮೇಲೆ ಯಾರೋ ರಿಲೇಷನ್ಸ್ ಸಿಕ್ಕಿದ್ರು, ಅವ್ರು ಹಂಗಂದರು
11 ಗಂಟೆ 11 ಕಾಲಿಗೆಲ್ಲ ಉರಿಗದ್ದಿಗೆ ಮೇಲೆ ಕೂತಿದ್ರು. ಚೆನ್ನಾಗಿತ್ತು, ಪೂಜೆ ಎಲ್ಲ ಚೆನ್ನಾಗಾಯಿತು ಅಂತ. ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿ ಇವಾಗ ಇಲ್ಲಿಗೆ ಮೊದಲು ಹಣ್ಣು ಕಾಯಿ ಕೊಡ್ತಾ ಇರೋದು. ಇಲ್ಲಿ ವಿಶೇಷ ಏನು ಅಂತ ಅಂದರೆ ಆಲ್ಮೋಸ್ಟು ಜನಕ್ಕೆ ಗೊತ್ತಿರುತ್ತೆ. ಇಲ್ಲಿ ವಿಶೇಷ ಏನು ಅಂತ ಅಂದರೆ ಉರಿಗದ್ದಿಗೆ ಹತ್ರ ನಾವೇನು ಹಣ್ಣು ಕಾಯಿನ ತಂದು ಕೊಟ್ಟಿರ್ತೀವಿ, ಹಣ್ಣು ಕಾಯಿ ಏನು ಮುರಿಯಲ್ಲ, ಕಾಯಿ ಒಡೆಯಲ್ಲ ಮತ್ತು ಹಣ್ಣು ಮುರಿಯಲ್ಲ. ಅದನ್ನು ಕಾಯಿನ ತೆಗೆದು ಅವರೇ ಇಟ್ಕೋತಾರೆ, ಹಣ್ಣನ್ನು ಮಾತ್ರ ವಾಪಸ್ಸು ನಮಗೇ ಅಲ್ಲಿ ಮುಟ್ಟಿಸ್ಬಿಟ್ಟು ಕೊಡ್ತಾರೆ. ಇದು ಇಲ್ಲಿದು ಒಂದು ರೀತಿ ಅಂತಲೇ ಹೇಳ್ಬೋದು. ಅದಾದಮೇಲೆ ನೋಡಿ ಹೇಳಿದ್ನಲ್ಲ ನಾನು, ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೊರಗಡೆ ಅದು ಜಾಲ್ರಿ ಎಲ್ಲ ಹಾಕಿದ್ರಲ್ವ, ಹಂಗಾಗಿ ಅದು ಅಷ್ಟು ಪರ್ಫೆಕ್ಟಾಗಿ ಕಾಣಿಸಿಲ್ಲ. ಇಟ್ಸ್ ಓಕೆ. ಅಲ್ಲಿ ಮುಗಿಸ್ಕೊಂಡಾದಮೇಲೆ ಪಕ್ಕದಲ್ಲೇ ಬಸವಣ್ಣನ ದರ್ಶನ ಮಾಡಲೇಬೇಕು. ನಮ್ಮ ಮನೆ ದೇವರಿಗೆ ಮೇನ್ ಇಂಪಾರ್ಟೆಂಟ್ ಇರೋದೇ ಬಸವಣ್ಣನ ಹತ್ರ ಬಂದ್ವಿ. ಅವ್ರದ್ದು ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ರಾಚಪ್ಪಾಜಿಯವ್ರ ಗದ್ಗೆ ಹತ್ರ ಹೋಗ್ತಾಯಿದ್ದೀವಿ. ಸಿದ್ದಪ್ಪಾಜಿಯವರ ಉರಿಗದ್ದಿಗೆ ಅದು. ಸಿದ್ದಪ್ಪಾಜಿಯವರು ನೆಲೆಸಿರುವಂಥ ಸ್ಥಳ ಬಂದು ಚಿಕ್ಕಲ್ಲೂರಾಗಿರುತ್ತೆ. ಇದು ಬಂದು ಉರಿಗದ್ದಿಗೆ ಮಾತ್ರ ಇಲ್ಲಿರೋದು. ಸಿದ್ದಪ್ಪಾಜಿಯವರ ಉರಿಗದ್ದಿಗೆ ಹತ್ರ ದರ್ಶನ ಮಾಡಿಕೊಂಡು ಬಸವಣ್ಣನೂ ಕೂಡ ನೋಡಿಕೊಂಡು ಅದಾದಮೇಲೆ ರಾಚಪ್ಪಾಜಿ ದರ್ಶನಕ್ಕೆ ಬಂದ್ವಿ. ರಾಚಪ್ಪಾಜಿ ದರ್ಶನವೂ ಕೂಡ ಚೆನ್ನಾಗಾಯಿತು. ಇವಾಗ ಏನಪ್ಪ ಅಂದರೆ ಸಿದ್ದಪ್ಪಾಜಿ ಉರಿಗದ್ದಿಗೆ ಹತ್ರ ಮಾತ್ರ ಹಣ್ಣು ಕಾಯಿ ಪೂಜೆಗೆ ಈಸ್ಕೊಳ್ಳುವಂಥದ್ದು. ಈಗ ನೋಡ್ತಿದ್ದೀರಲ್ಲ, ಇಲ್ಲಿ ನೀರು ವ್ಯವಸ್ಥೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇದ್ದರು, ಹಾಗೆ ಬಿಸಿಲು ಕೂಡ ಅದೇ ರೀತಿ ಇತ್ತಲ್ಲ, ಹಂಗಾಗಿ ನೀರಿನ ವ್ಯವಸ್ಥೆ ಎಲ್ಲ ಇಲ್ಲೇ ಮಾಡಿದರು. ನನಗೂ ಸುಸ್ತಾಗ್ತಾಯಿತ್ತು ಅಂತೇಳಿ ನೀರು ಇಸ್ಕೊಂಡು ಕುಡ್ಕೊಂಡು ರಾಚಪ್ಪಾಜಿಯವ್ರ ದರ್ಶನಕ್ಕೆ ಹೋದೆ. ರಾಚಪ್ಪಾಜಿಯವ್ರ ಹತ್ರ ಬಾಗಿಲು ತೆಗ್ದಿರಲ್ಲ, ಒಳಗಡೆ ಅದು ಧೂಪ ದೀಪಗಳ ಒಂದು ಸುಗಂಧ ಒಳಗಡೆ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಗದ್ದಿಗೆ ಕಾಣಿಸ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಧೂಪನ ಒಳಗಡೆ ಹಚ್ಚಿ ಇಟ್ಟಿದ್ರು. ಅದನ್ನು ಹೊರಗಡೆಯಿಂದನೇ ದರ್ಶನ ಮಾಡಿಕೊಂಡು ನಮಸ್ಕಾರನ ಮಾಡಿಕೊಂಡು, ಹಾಗೆ ಅಲ್ಲಿ ಇಲ್ಲಿ ದೇವಸ್ಥಾನಗಳಲ್ಲಿ ಗುಡ್ಡಪ್ಪಂದರು ಅಂತ ಆಗಿರ್ತಾರಲ್ಲ, ಅವರೆಲ್ಲರೂ ಬಂದು ಇಲ್ಲಿ ಸಿದ್ದಪ್ಪಾಜಿ ನಾಮಸ್ಮರಣೆನ ಮಾಡ್ತಾಯಿದ್ರು. ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದನ್ನೆಲ್ಲ ಮುಗಿಸ್ಕೊಂಡು ದೊಡ್ಡಮ್ಮ ತಾಯಿ ದರ್ಶನ ಮಾಡಿಕೊಂಡು ಇನ್ನೇನು ಇಲ್ಲ, ಕೆಳಗಡೆ ಹೋಗಿ ಹೊರಡೋದಷ್ಟೇ. ಅನ್ನಪ್ರಸಾದ ಕೂಡ ಇತ್ತು. ಅಲ್ಲಿಗೂ ಹೋಗೋಣ ಅಂತ ನೋಡಿದ್ವಿ, ಅಲ್ಲಂತೂ ಕಾಲೇ ಮಡಗಾಕಾಯ್ತಿರ್ಲಿಲ್ಲ. ಇಲ್ಲಿ ದೇವಸ್ಥಾನದ ಹತ್ರ ಸ್ವಲ್ಪ ಪರವಾಗಿಲ್ಲ, ಒಂದೊಂದು ಬ್ಯಾಚ್ ಅಂತೇಳಿ ಬಿಡ್ತಿದ್ರಲ್ವ, ಹಂಗಾಗಿ ಅಷ್ಟು ರಶ್ ಅನ್ನಿಸ್ತಿರ್ಲಿಲ್ಲ. ನೋಡಿ, ಉರಿಗದ್ದಿಗೆನ ಇದು ರಾಚಪ್ಪಾಜಿಯವ್ರ ಗದ್ಗೆನ ತೋರಿಸ್ತಾ ಇರೋದು. ಗದ್ಗೆ ಕಾಣಿಸ್ತಾನೆ ಇಲ್ಲ, ಅಷ್ಟು ಧೂಪದಿಂದ ತುಂಬೋಗಿತ್ತು ಒಳಗಡೆ ಅಂತಲೇ ಹೇಳ್ಬೋದು. ಅಷ್ಟು ಇವಾಗ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗೋಣ ಅಂತ ನೋಡಿದ್ವಿ. ಅಲ್ಲಂತೂ ಇಲ್ಲಿ ದೇವಸ್ಥಾನಕ್ಕಿಂತ ಸಿಕ್ಕಾಪಟ್ಟೆ ರಶ್ ಇತ್ತು, ಹಂಗಾಗಿ ಬೇಡ ಅಂದ್ಕೊಂಡ್ವಿ. ಹಾಗೆ ನೋಡಿ, ರಾಚಪ್ಪಾಜಿಯವರ ದರ್ಶನ ಮುಗಿಸ್ಕೊಂಡು ಇಲ್ಲೇ ಪಕ್ಕಕ್ಕೆ ಬಂದ್ವಿ ಅಂತ ಅಂದರೆ ಚೆನ್ನಜಮ್ಮನವರ ಗದ್ದಿಗೆ. ಚೆನ್ನಜಮ್ಮ ಅಂತ ಅಂದರೆ ರಾಚಪ್ಪಾಜಿಯವರ ತಂಗಿಯಾದಂಥ ಚೆನ್ನಜಮ್ಮನವರು, ಅವರ ಗದ್ದಿಗೆ ಬಂದು ರಾಚಪ್ಪಾಜಿ ಗದ್ದಿಗೆ ಪಕ್ಕದಲ್ಲೇ ಅವರು ಕೂಡ ನೆಲೆಸಿರುವಂಥದ್ದು. ಅಂದರೆ ಚೆನ್ನಜಮ್ಮನವರು ನೆಲೆಸಿರುವಂಥ ಒಂದು ಸ್ಥಳ ಅದು. ಅದನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಕೆಳಗಡೆ ಬಂದ್ವಿ. ಇಲ್ಲಿ ಬಂದರೆ ನೋಡ್ತಿರ್ಬೋದು ನೀವು, ರಾಚಪ್ಪಾಜಿ ಹಾಗೂ ಸಿದ್ದಪ್ಪಾಜಿಯವರ ಒಂದು ಕಂದಾಯಗಳನ್ನ ಇಲ್ಲಿ ಸ್ಥಾಪನೆಗೊಳಿಸಲಾಗಿದೆ. ಕಂದಾಯಗಳು ಅಂತ ಅಂದರೆ ಮನೆ ದೇವ್ರ ಒಕ್ಕಲವ್ರಿಗಂತೂ ಖಂಡಿತವಾಗ್ಲೂ ಗೊತ್ತೇ ಇರುತ್ತೆ. ನಾವೇನು ಏನಾದರೂ ಅರ್ಕೆ ಮಾಡಿಕೊಂಡು ಇಲ್ಲ ಅಂತಂದರೆ ಯಾವುದೇ ಥರದ ಸಮಾರಂಭಗಳಿಗೆ ನಮ್ಮ ಮನೆ ದೇವ್ರದ್ದು ಒಂದು ಉತ್ಸವ ಮಾಡಿಸೋದಾಗಿರ್ಬೋದು, ಮನೆಯಲ್ಲಿ ಪೂಜೆ ಮಾಡಿಸೋದಾಗಿರ್ಬೋದು, ಅಥವಾ ದೇವಸ್ಥಾನದಲ್ಲೇ ಏನಾದರೂ ಅರ್ಕೆ ಮಾಡಿಕೊಂಡು ಅಡುಗೆ ಮಾಡಿ ಅದನ್ನು ಎಡೆ ಇಡೋದು, ಆ ಸಂದರ್ಭದಲ್ಲಿ ಆ ಕಂದಾಯಗಳನ್ನ ತಗೊಂಡೋಗಿ ಪೂಜಿಸುವಂಥದ್ದು. ಅಂಥ ಕಂದಾಯಗಳನ್ನ ಅಲ್ಲಿ ಸ್ಥಾಪನೆಗೊಳಿಸಿರೋದು. ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವಿವಾಗ ನೋಡ್ತಿದ್ದೀರಲ್ಲ ಮನೆ ಕಡೆ ಹೊರಟ್ವಿ. ಇವರು ಏನಕ್ಕೆ ಹಿಂಗೆ ಆಡ್ತಿದ್ದಾರೆ ಅಂತ ಮೇ ಬಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ನಿಜನ ಸುಳ್ಳ ಗೊತ್ತಿಲ್ಲ, ಆದರೆ ನಿಜ ಆಗಿದ್ದಲ್ಲಿ ನಮ್ಮ ಸಿದ್ದಪ್ಪಾಜಿ ರಾಚಪ್ಪಾಜಿ ಯಾವುದೇ ದೊಡ್ಡಮ್ಮ ತಾಯಿ ಚೆನ್ನಜಮ್ಮ ಇವ್ರುಗಳ ಸನ್ನಿಧಿಗೆ ಇವ್ರನ್ನ ಕರ್ಕೊಂಡು ಬಂದರೆ ಅದೆಲ್ಲವೂ ನಿವಾರಣೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಮೂಢನಂಬಿಕೆ ಹೌದೋ ಅಲ್ವೋ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ, ಆದರೆ ಅದು ಸತ್ಯ ಆಗಿದ್ದರೆ ಅದು ಇಲ್ಲಿ ಬಂದರೆ ಎಲ್ಲವೂ ನಿವಾರಣೆಗೊಳ್ಳುತ್ತೆ ಅನ್ನೋದು ಅಂದ್ಕೊಂಡಿರುವಂಥವರ ಮನಸ್ಥಿತಿ, ಅಭಿಪ್ರಾಯ. ಹಾಗೆಯೇ ಇಲ್ಲಿ ಪೂಜೆ ಮಾಡಿಸೋರು ಕೂಡ ಮಾಡಿಸ್ತಾರೆ. ಏನೇನಾದರೂ ವಿಶೇಷ ಪೂಜೆ ಮಾಡಿಸೋರಾಗಿದ್ರು ಕೂಡ ಮಾಡಿಸ್ತಾರೆ. ಆ ಪೂಜೆನೆಲ್ಲ ನೋಡಿದ್ರಲ್ಲ,
ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆ ಕಡೆ ಹೊರಟ್ವಿ. ಹಾಗೆ ಒಂದು ಸೆಲ್ಫಿನ ಫ್ಯಾಮಿಲಿ ಜೊತೆ ಮನೆ ದೇವಸ್ಥಾನಕ್ಕೆ ಹೋದ್ಮೇಲೆ ಸೆಲ್ಫಿ ತಗೊಳ್ಳಿಲ್ಲ ಅಂದರೆ ಹೆಂಗೆ ಅಲ್ವಾ, ಸರಿ ಅಂತ ಹೇಳಿ ಮನೆಯವರೆಲ್ಲ ನಿಂತ್ಕೊಂಡು ಒಂದು ಸೆಲ್ಫಿನ ತೊಗೊಂಡು ಈಗ ಹೊರಡ್ತಾ ಇದ್ದೀವಿ. ಹೊರಡ್ಬೇಕಾದ್ರೆ ಅಂದುವೆ ಇದ್ದಂಥ ಜಾತ್ರೆ ಕಟ್ಟಿದ್ದಾರೆ ಅಂತ ಅಂದಮೇಲೆ ಜಾತ್ರೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಹೋಗ್ಬೇಕಲ್ವ. ನಾವು ಕೂಡ ಜಾತ್ರೆ ಎಲ್ಲ ಒಂದು ರೌಂಡ್ ನೋಡಿಕೊಂಡು, ಈಗ ನಾವು ಹೋದಾಗ್ಲೇ ಅಷ್ಟು ರಶ್ ಇತ್ತು, ಈಗ ಇರ್ತೂ ಬರ್ದು ಕೇಳೋದು ಬೇಡ. ಹೊಳೆ ಹತ್ರ ಅಂತೂ ನನ್ನ ಮಗನ ಹಂಗೂ ಹೋಗೊಂಚೂರು ಮಾಡಪ್ಪ ಅಂದರೆ ಅಲ್ಲಿ ತನಕ ಈ ಬಿಸಿಲಲ್ಲಿ ಯಾರು ನಡ್ಕೊಂಡು ಹೋಗ್ತಾರೆ ಹೋಗಮ್ಮ ಅಂತ ಅಂದ. ಹೊಳೆ ಹತ್ರ ಅಂತೂ ಕಾಲಿಡೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ರಶ್ ಆಗಿಬಿಟ್ಟಿದ್ರು. ಅಂದರೆ ಅಲ್ಲೇ ನೀರು ಮುಳುಗಿ ಉರುಳು ಸೇವೆ ಮಾಡೋರು ಸಿಕ್ಕಾಪಟ್ಟೆ ಜನ ಇರ್ತಾರೆ. ನಾವು ಕೂಡ ಮೊದಲೆಲ್ಲ ಮಾಡ್ತಾಯಿದ್ವಿ, ಆದರೆ ಇವಾಗ ನಿಲ್ಲಿಸ್ಬಿಟ್ಟಿದ್ದೀವಿ ಅಷ್ಟೇ. ಉರುಳು ಸೇವೆ ಮಾಡೋರು ಜಾಸ್ತಿ ಇರ್ತಾರಲ್ಲ, ನೀರು ಮುಳುಗಿ ಮನೆ ದೇವರು ಇದ್ದಿರೋರು, ಹಾಗಾಗಿ ಸಿಕ್ಕಾಪಟ್ಟೆ ಜನ ಇದ್ದರು ಹೊಳೆ ಹತ್ರ. ಸರಿ ಅಂತೇಳಿ ಅದು ಮುಗಿಸ್ಕೊಂಡು ಬಂದ್ವಿ. ಹೋಗ್ತಾ ಅಂದ್ವಿ ಏನು ಒಂದು ಕಬ್ಬನಲ್ಲಿ ಕುಡಿದ್ವಿ. ಹಾಗೆ ಕಲ್ಲಂಗಡಿ ಹಣ್ಣು ಕೂಡ ತೊಗೊಂಡ್ವಿ. ಅದಾದಮೇಲೆ ಜಾತ್ರೆಗೆ ಬಂದಮೇಲೆ ಖಾರ ಕಡಲೆಪುರಿ ಎಲ್ಲ ತೊಗೋಬೇಕಲ್ವ, ಅದನ್ನೆಲ್ಲ ತೊಗೊಂಡು ತಿನ್ಕೊಂಡು ಕುಡ್ಕೊಂಡು ಒಂದು ರೌಂಡ್ ಜಾತ್ರೆ ಎಲ್ಲ ಸುತ್ತಾಕೊಂಡು ಹೋದ್ವಿ. ನಾನು ಮತ್ತು ಹಸ್ಬೆಂಡ್ ತಿಂಡಿ ಕೂಡ ತಿಂದಿರಲಿಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಆಮೇಲಿಂದ ತಿನ್ನೋಣ ಅಂತ ಹೇಳಿ. ಸರಿ ಅಂತ ಹೇಳಿ ದರ್ಶನ ಮುಗಿಸ್ಕೊ ಹೊರಗಡೆ ಬಂದಮೇಲೆ ಸ್ವಲ್ಪ ಅಂದುವೆ ಹೋಗ್ಬೇಕಂದ್ರೆ ಅಂದರೆ ಕೆ ಆರ್ ನಗರ ಈ ಥರ ಎಲ್ಲಾದರೂ ತಿಂಡಿ ತಿಂದ್ರಾಯ್ತು ಅಂತ ಹೇಳಿ ಈಗ ಸದ್ಯಕ್ಕೆ ಅಲ್ಲೇ ಕಬ್ನಲ್ಲಿ ಕುಡ್ಕೊಂಡು ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಖಾರ ಕಡಲೆಪುರಿ ತೊಗೊಂಡು ಮನೆ ಹೊರಟ್ವಿ. ಹೋಗ್ಬೇಕಾದ್ರೆ ಹೇಳಿದ್ನಲ್ಲ ಒಂದು ವೇನಲ್ಲಿ ಕೆ ಆರ್ ನಗರದಲ್ಲಿ ತಿಂಡಿ ಊಟ ಎಲ್ಲನೂ ಮಾಡ್ಕೊಂಡ್ವಿ ಅಂತ ಹೇಳ್ಬೋದು. ಹಸ್ಬೆಂಡು ಊಟನ ತೊಗೊಂಡ್ರು. ಇನ್ನೇನು ಮಧ್ಯಾಹ್ನ ಆಲ್ರೆಡಿ 2 ಗಂಟೆ ಮೇಲಾಗಿತ್ತು ನಾವು ಇಲ್ಲಿ ಹೋಟೆಲಿಗೆ ಬಂದಾಗ. ಅವ್ರು ಊಟನ ತೊಗೊಂಡ್ರು ಮತ್ತು ನಾನು ನನ್ನ ಮಕ್ಕಳು ಮಸಾಲೆ ದೋಸೆನ ತೊಗೊಂಡ್ವಿ ಸಾಕು ಅಂತೇಳಿ. ತಿಂಡಿ ತಿನ್ನುವಂಗೂ ಊಟ ಮಾಡುವಂಗೂ ಇರಲಿಲ್ಲ, ಯಾಕೆ ಅಂದರೆ ಕಡಲೆಪುರಿ ಖಾರ ಮತ್ತು ಕಬ್ನಾಲು ಕಲ್ಲಂಗಡಿ ಹಣ್ಣು ಇದೇನೇ ಸಿಕ್ಕಾಪಟ್ಟೆ ಹೊಟ್ಟೆ ತುಂಬ್ಕೊಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಆದರೂ ಟೈಮ್ ಆಗಿದೆ ಅಲ್ವ, ಒಂಚೂರು ತಿನ್ಕೊಳ್ಳೋರಂತೆ ಬನ್ನಿ ಅಂತ ಹೇಳಿ ಹಸ್ಬೆಂಡ್ ಹಿಂಸೆ ಮಾಡಿ ಕರ್ಕೊಂಡು ಹೋಗಿದ್ರಿಂದ ತಿಂದ್ವಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತ ಹೇಳೋಕ್ಕಾಗಲ್ಲ ಟೇಸ್ಟು. ಆ ಹೋಟೆಲ್ ನೇಮ್ನು ನಾನು ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ, ಚೆನ್ನಾಗಿತ್ತು. ಅದಾದಮೇಲೆ ಇದೇನು ತೋರಿಸ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ, ಇದು ಬಂದು ನಾನು ಡೈಲಿ ವ್ಲಾಗ್ನ ಮಾಡೋದಕ್ಕೆ ಅಂತ ಹೇಳಿ ವ್ಲಾಗ್ನ ಡೈಲಿ ಸ್ಟಾರ್ಟ್ ಮಾಡ್ಕೋತಿದ್ದೆ, ಬಟ್ ಕಂಪ್ಲೀಟ್ ಮಾಡೋದಕ್ಕೆ ನನ್ನ ಕೈಲಿ ಆಗ್ತಿರ್ಲಿಲ್ಲ. ನೋಡ್ತಾ ಇರ್ಬೋದು 4 days ಅಂತೂ ಕಂಪ್ಲೀಟ್ ಕೆಲಸ ಅಂತ ಹೇಳ್ಬೋದು. ಬೆಳಗ್ಗೆ 5 ಗಂಟೆಗೆ ಎದ್ದು ಶುರು ಮಾಡಿದ್ರೆ ರಾತ್ರಿ 10:30 11 ಗಂಟೆ ತನಕ ಒಂದೇ ಸಮ ಕೆಲಸ ಇತ್ತು. ಮನೆ ಡೀಪ್ ಕ್ಲೀನಿಂಗ್ ಮಾಡಿದೆ ಅಲ್ವಾ, ಮನೆ ದೇವ್ರಿಗೆ ಹೋಗೋದಕ್ಕೆ ಪಡಿ ಎತ್ತಿಡಬೇಕಿತ್ತು. ಹಾಗೆ ಮಾರಮ್ಮ ತಾಯಿ ಹಬ್ಬ ಕೂಡ ಇರೋದ್ರಿಂದ ಎಲ್ಲದಕ್ಕೂ ಮನೇನ ಫುಲ್ಲು ಡೀಪ್ ಕ್ಲೀನ್ ಮಾಡ್ತಿದ್ನಲ್ಲ, ಆ ಕೆಲಸದಲ್ಲಿ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದೆ. ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೆ, ಬಟ್ ಅದನ್ನು ಕಂಪ್ಲೀಟ್ ಮಾಡಿ ಎಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದ್ರದ್ದು 1-2 ದಿನದ ಮಾತ್ರ ಕ್ಯಾಪ್ಚರ್ ಹಿಡಿದೆ. ಅದಾದಮೇಲಿಂದ ಇದಾಗದೇ ಇರೋ ಕೆಲಸ ಅಂತೇಳಿ ಕೆಲಸ ಪೂರ್ತಿ ಮುಗಿಯೋ ತನಕ ಸ್ಟಾಪೇ ಮಾಡಿಬಿಟ್ಟೆ. ಅದೊಂದೆರಡು ಕ್ಲಿಪ್ಪಿಂಗ್ ತೊಗೊಂಡಿತ್ತಿತ್ತಲ್ವ, 1-2-3 ದಿನದ್ದು, ಅದನ್ನು ಸುಮ್ಮನೆ ವೇಸ್ಟ್ ಏನಕ್ಕೆ ಮಾಡೋದು, ಹಾಕೋಣ ಅಂತ ಹೇಳಿ ಆಗ್ತಾ ಇರೋದಷ್ಟೇ. ಎಷ್ಟು ಕೆಲಸ ಅಂತ ಅಂದರೆ ನನಗೆ ಸಾಕಾಗೋಯ್ತು. ಅಷ್ಟೊಂದು ಕೆಲಸ ಇತ್ತು, ಯಾರು ಬೇಕಪ್ಪ ಅಂತ ಅನ್ನಿಸ್ಬಿಡ್ತು. ಈ ಸಾರಿ ಏನಪ್ಪ ಅಂದರೆ ಎಲ್ಪ್ಗೂ ಕೂಡ ಯಾರೂ ಸಿಗಲಿಲ್ಲ. ಅಂದರೆ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಿದ್ರು, ಅವರು ಮನೆ ಕೆಲಸದ ಕಡೆ ಬ್ಯುಸಿ ಆಗಿಬಿಟ್ರು. ಹಾಗೆ ಬರ್ತಿದ್ರು ಒಬ್ಬ ಅಕ್ಕ ನಮಗೆ ಏನಾದರೂ ಹೆಲ್ಪ್ ಮಾಡಿಕೊಡೋದಕ್ಕೆ, ಅವರು ಕೂಡ ಊರಲ್ಲಿ ಇರಲಿಲ್ಲ. ಹಂಗಾಗಿ ನಾನೊಬ್ಬಳೇ ಕಂಪ್ಲೀಟ್ ಕೆಲಸನ ಮಾಡ್ಕೋಬೇಕಾಗಿದ್ದರಿಂದ ಫುಲ್ಲು ಟಯರ್ಡ್ ಕೂಡ ಆಗಿಬಿಟ್ಟೆ ಅಂತಲೇ ಹೇಳ್ಬೋದು. ಓಕೆ ಫ್ಯಾಮ್, ದೇವಸ್ಥಾನದಿಂದ ಬಂದು ಇನ್ಯಾವುದೇ ಥರದ ವೀಡಿಯೋ ಅಂತೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೋಡ್ತಾ ಇದ್ರೆ ಗೊತ್ತಾಗ್ಬೋದು, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಆಲ್ರೆಡಿ 1 ವಾರದಿಂದ ನಾನಿವಾಗ ಅದು ನನ್ನ ಕೆಲಸದ್ದು 1-2 ಕ್ಲಿಪ್ಪಿಂಗ್ಸು ಅಂದರೆ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೆ, ಬಟ್ ಸಿಕ್ಕಾಪಟ್ಟೆ ಕೆಲಸ ಇದ್ದಿದ್ದರಿಂದ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗ್ತಿರ್ಲಿಲ್ಲ ಅವತ್ತಿನ ವೀಡಿಯೋನ. ಹಂಗಾಗಿ ಅದು ಹಂಗೆ ಇತ್ತಲ್ಲ, ಅದೊಂದಷ್ಟು ಕ್ಯಾಪ್ಚರ್ಸ್ನ ಆ್ಯಡ್ ಮಾಡಿದೆ ಅಷ್ಟೇ. ನೋಡಿದ್ರಲ್ಲ, ನನಗೆ ಸಿಕ್ಕಾಪಟ್ಟೆ ಕೆಲಸ ಇದ್ದಿದ್ದರಿಂದ 1 ವಾರದಿಂದ ಟಯರ್ಡ್ ಆದಂಗೆ ಆಗ್ಬಿಟ್ಟಿತ್ತು. ಇನ್ನು ದೇವಸ್ಥಾನಕ್ಕೂ ಕೂಡ ಅಷ್ಟು ಬೇಗ ಮಾರ್ನಿಂಗು 3ಗೆಲ್ಲ ಎದ್ದು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಅಷ್ಟೊಂದು ಬಿಸಿಲು ರಶ್, ಅದು ನೋಡಿದ್ರಲ್ಲ ಅಷ್ಟೊಂದು ರಶ್ಶಲ್ಲಿ ಹೋಗಿ ಬಂದಿದ್ಕೋದ್ಕು ಸಿಕ್ಕಾಪಟ್ಟೆನೇ ಬಾ ಪಾಪ ಸಾಕಾದಂಗೆ ಆಗಿಬಿಟ್ಟಿತ್ತು. ಇನ್ನು ಬರ್ತಿದ್ದಂಗೆ ಎಷ್ಟು ಹೆಡ್ ಪೇನ್ ಬಂತು ಅಂತಂದರೆ ಆಗ್ತಾನೆ ಇರಲಿಲ್ಲ ಕಂಟ್ರೋಲ್ ಮಾಡೋಕ್ಕೆ. ಬಂದು ಒಂದು ಟ್ಯಾಬ್ಲೆಟ್ ತರಿಸ್ಕೊಂಡವಳೇನೆ ನುಂಗ್ಬಿಟ್ಟು ಹಾಗೆ ಮಲ್ಕೊಬಿಟ್ಟೆ. ಇವಾಗ ಮತ್ತೆ ಸಂಜೆ ಎದ್ದು ಫ್ರೆಶ್ ಅಪ್ ಆಗಿ ಇನ್ನೊಂದು ರೌಂಡ್ ಸಂಜೆ ದೀಪನ ಹಚ್ಚಿ, ಅಡುಗೆ ಕೆಲಸ ಏನು ರಿಸ್ಕ್ ಏನಿಲ್ಲ, ಹಂಗಾಗಿ ಕೂತಿದ್ದೀನಿ. ಏ ಪಾಪ ಓಯ್ ಮುಗಿಸ್ತೇಕಂತ
ಯಶು